ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Number 3. Write down. ಮೂರನೇದು ಬರ್ಕೊಳ್ಳಿ. When you give Jivamrutam, straight upon the soil, ನೀವು ನೇರವಾಗಿ ಭೂಮಿಗೆ ಜೀವಾಮೃತವನ್ನು ಬಳಸಿದಾಗ, straight upon the soil surface, ಭೂಮಿಯ ಮೇಲ್ಪದರಕ್ಕೆ ನೇರವಾಗಿ ಬಳಸಿದಾಗ, in between two trees, ಎರಡು ಮರಗಳ ಅಥವಾ ಎರಡು ಗಿಡಗಳ ಮಧ್ಯ you will get topmost effect of the Jivamrutam. ಮರದ ಬುಡಕ್ಕೆ ಬದಲು ಎರಡು ಗಿಡಗಳ ಮಧ್ಯ ಜೀವಾಮೃತವನ್ನು ನೇರವಾಗಿ ಭೂಮಿಗೆ ಕೊಟ್ಟಾಗ ಅದರ ರಿಸಲ್ಟ್ ಅಥವಾ ಅದರಿಂದ ರಿಸಲ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ. Okay? Repeat again. ಜೀವಾಮೃತವನ್ನು ನೀವು ನೇರವಾಗಿ ಗಿಡಕ್ಕೆ ಭೂಮಿಗೆ ಕೊಡಬೇಕು ಅಥವಾ ನೇರವಾಗಿ ಗಿಡಕ್ಕೆ ಕೊಡುವ ಪರಿಸ್ಥಿತಿ ಬಂದಾಗ ಎರಡು ಗಿಡಗಳ ನಡುವೆ ಕೊಟ್ಟಾಗ ಅದರ ರಿಸಲ್ಟ್ ಅಥವಾ ಅದರ ಫಲಿತಾಂಶ ತುಂಬ ಚೆನ್ನಾಗಿದೆ ಅಥವಾ ತುಂಬ ಚೆನ್ನಾಗಿ ಬರುತ್ತೆ. If you are not giving the Jivamruta through irrigation water, ನೀವು ನೀರಾವರಿ ಅಂದರೆ ನಿಮ್ಮ ಡ್ರಿಪ್ ಇರಿಗೇಷನ್ ಆಗಲಿ ಸ್ಪ್ರಿಂಕ್ಲರ್ ಆಗಲಿ ಅದ್ರ ಜೊತೆ ಕೊಡದೇ ಇದ್ದು ಡೈರೆಕ್ಟಾಗಿ ಭೂಮಿಗೆ ಕೊಡುವಾಗ ಎರಡು ಗಿಡಗಳ ಮಧ್ಯೆ ಕೊಟ್ಟಾಗ ಅದರ ಫಲಿತಾಂಶ ತುಂಬ ಚೆನ್ನಾಗಿದೆ. because when you give Jivamruta through irrigation water and the pipe are current to each other, resistance power is created and impact of Jivamruta is reduced by means of the speed of the flow. But when you give fresh Jivamruta straight on the surface of soil, there is no any coral there, no resistance. It is giving fantastic result. ನಾವು ನೀರಿನ ಮುಖಾಂತರ ಅಥವಾ ಪೈಪಿನ ಮುಖಾಂತರ ಜೀವಾಮೃತವನ್ನು ಕೊಡುವಾಗ ಪೈಪಿಗೆ ಮತ್ತು ನೀರಿಗೆ ಆಗುವಂಥ ಘರ್ಷಣೆ ಮತ್ತು ನೀರು ಹರಿಯೋ ರಭಸ ಎಲ್ಲವೂ ಕೂಡ ಜೀವಾಮೃತದ ಶಕ್ತಿಯನ್ನು ಕಮ್ಮಿ ಮಾಡೋದರಲ್ಲಿ ಅವುಗಳ ಜೊತೆ ಘರ್ಷಣೆ ನಡೆಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಜೀವಾಮೃತ ಶಕ್ತಿ ಕಮ್ಮಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ನೇರವಾಗಿ ಭೂಮಿ ಕೊಡುವಂಥ ಅಭ್ಯಾಸಗಳನ್ನು ಮಾಡಿದ್ರೆ ಅದರ ಫಲಿತಾಂಶ ತುಂಬ ಚೆನ್ನಾಗಿರ್ತದೆ.